ರಾತ್ರಿ ಎಸ್ಐಟಿ ಕಚೇರಿಯಲ್ಲಿಯೇ ವಾಸ್ತವ್ಯವನ್ನು ಹೂಡ್ತಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಸಂಜೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಇವತ್ತು ಸಂಜೆ ಅಂದರೆ 4 ಗಂಟೆಗೆ ಬೆಳಗ್ಗೆ ಪ್ರಜ್ವಲ್ ರೇವಣ್ಣ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಸಂಜೆ ಅವರನ್ನು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ. ರಾತ್ರಿ ಎಸ್ಐಟಿ ಕಚೇರಿಯಲ್ಲಿಯೇ ವಾಸ್ತವ್ಯವನ್ನು ಹೂಡ್ತಾರೆ. ಈಗ ಕರೆದುಕೊಂಡು ಹೋದ್ರಲ್ಲ ಎಸ್ಐಟಿ ಅಧಿಕಾರಿಗಳು, ಇವತ್ತು ಅವರನ್ನು ಅಲ್ಲೇ ಇಟ್ಕೊಳ್ತಾರೆ. ಒಂದಿಷ್ಟು ಪ್ರಾಥಮಿಕವಾಗಿ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸ, ಬೇಸಿಕ್ ಕ್ವಶನ್ಸ್ಗಳಿಗೆ ಉತ್ತರ ಪಡೆಯುವಂತಹ ಕೆಲಸ ಆಗುತ್ತೆ. ಅದಾದ ಮೇಲೆ ನಾಳೆ ಬೆಳಗ್ಗೆ ಆಗ್ತಾ ಇದ್ದಂತೆ, ಸೂರ್ಯನ ಉದಯ ಆಗ್ತಾ ಇದ್ದ ಹಾಗೆ ಎಸ್ಐಟಿ ಅಧಿಕಾರಿಗಳು ಇವರನ್ನು ಫಸ್ಟ್ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಇವ್ರ ಹೆಲ್ತ್ ಕಂಡೀಷನ್ ಹೆಂಗೈತೆ ಅಂತ, ಏನಾದ್ರು ಹಾರ್ಟ್ ಸಮಸ್ಯೆ ಇದೆಯಾ, BP ಇದೆಯಾ, ಶುಗರ್ ಇದೆಯಾ, ಉಸಿರಾಟದ ಸಮಸ್ಯೆ ಇದೆಯಾ, ನಮ್ಮ ವಿಚಾರಣೆ ಇವ್ರು ತಡ್ಕೋತಾರ ಎಲ್ಲ ನೋಡ್ತಾರೆ. ಅದಾದಮೇಲೆ ಒಂದು ಹೆಲ್ತ್ ರಿಪೋರ್ಟ್ ಸಿಗುತ್ತೆ. ರಿಪೋರ್ಟ್ ಸಿಗ್ತಾ ಇದ್ದ ಹಾಗೇ ಮತ್ತು ಸ್ವಲ್ಪ ಕಾಲ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಒಂದಿಷ್ಟು ಸಾಲು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಾದ ಮೇಲೆ SIT ಅಧಿಕಾರಿಗಳು ಇವ್ರನ್ನ ಕರೆದುಕೊಂಡು ನೇರವಾಗಿ ನಾಳೆ ನ್ಯಾಯಾಧೀಶರ ಬಳಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಇವರನ್ನು ಎಷ್ಟು ದಿನಗಳ ಕಾಲ ನ್ಯಾಯಾಧೀಶರು ಕಸ್ಟಡಿ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟು ದಿನಗಳ ಕಾಲವೂ ಕೂಡ 1 ನಿಮಿಷವೂ ವೇಸ್ಟ್ ಆಗದೇ ಇರುವ ರೀತಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ಉತ್ತರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅವರ ಮೇಲೆ ಬಂದಿರುವಂತಹ ಆರೋಪ, ವಿಡಿಯೋ ವೈರಲ್ ಆದಂತಹ ವಿಚಾರ, ವಿಡಿಯೋದಲ್ಲಿರುವಂತಹ ಧ್ವನಿಯ ಬಗ್ಗೆ, ವಿಡಿಯೋದಲ್ಲಿರುವಂತಹ ಸಂತ್ರಸ್ತೆಯರ ಬಗ್ಗೆ, ಆ ಸ್ಥಳದ ಬಗ್ಗೆ, ಅದಾದ ಮೇಲೆ ಅದರ ಹಂಚಿಕೆಯ ಬಗ್ಗೆ, ಇಷ್ಟೆಲ್ಲ ಆದಮೇಲೆ ಇವರು ವಿದೇಶಕ್ಕೆ ಪೇರಿ ಕಿತ್ತಿದ್ರ ಬಗ್ಗೆ, ಎಲ್ಲದರ ಬಗ್ಗೆಯೂ ಕೂಡ ಸಾಲು ಪ್ರಶ್ನೆಗಳನ್ನು ಸಹಜವಾಗಿಯೇ ಪ್ರಜ್ವಲ್ ರೇವಣ್ಣ ಅವರ ಮುಂದಿಡುವಂತಹ ಕೆಲಸ ಆಗುತ್ತೆ. ಅದಾದಮೇಲೆ ಪ್ರಜ್ವಲ್ ರೇವಣ್ಣ ಅವರು ಅದಕ್ಕೆಲ್ಲದಕ್ಕೂ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟರೆ, ತನಿಖೆಗೆ ಸಹಕರಿಸಿದರೆ ಅವರ ಟೈಮ್ ಲೈನ್ ಏನಿರುತ್ತೆ, ಏನು 7 ದಿನನೋ 14 ದಿನನೋ, ಆ ಟೈಮ್ ಲೈನಲ್ಲಿ ವಿಚಾರಣೆ ಮುಗಿಯುತ್ತೆ. ಇಲ್ಲ ನನಗೇನು ಗೊತ್ತಿಲ್ಲ ಅಂಥೇಳಿ ಒಂದು ಲೈನಲ್ಲಿ ಆನ್ಸರ್ ಮಾಡೋದೇ ಜಾಸ್ತಿ ಈ ರೀತಿಯ ಪ್ರಕರಣಗಳಲ್ಲಿ. ಆ ರೀತಿಯ ಉತ್ತರಗಳು ಬಂದರೆ, ಸಮರ್ಪಕವಾಗಿ ಸ್ಪಂದಿಸದೇ ಇದ್ದರೆ, ಮತ್ತೆ ಆ ಅವಧಿ ಮುಗಿದ ನಂತರ ಮತ್ತೆ ನ್ಯಾಯಾಧೀಶರ ಮುಂದೆ ಇವರನ್ನು ಕರೆದುಕೊಂಡು ಹೋಗಿ ನಿಲ್ಲಿಸ್ತಾರೆ. ಇವರು ಸರಿಯಾಗಿ ಸ್ಪಂದಿಸ್ತಿಲ್ಲ, ನಮಗೆ ಇನ್ನೂ 7 ದಿನಗಳ ಕಾಲ ಅವಕಾಶ ಬೇಕು ಮಾನ್ಯ ನ್ಯಾಯಾಧೀಶರೇ, ದಯಮಾಡಿ ಕಲ್ಪಿಸ್ಕೊಡಿ ಅಂತ ಕೇಳ್ತಾರೆ. ಅವರು ಯಾಕೆ ಕೊಡಬೇಕು, ಏನು ಇಷ್ಟು ದಿನ ಏನು ಮಾಡಿದ್ರಿ, ಸಹಜವಾಗಿ ಒಂದಿಷ್ಟು ಕ್ರಾಸ್ ಕ್ವಶನನ್ನು ನ್ಯಾಯಾಧೀಶರು ಕೇಳ್ತಾರೆ. ಅದಾದ ಮೇಲೆ ಸರಿ ಆಯಿತು ಅಂತೇಳಿ ಮತ್ತೊಂದಿಷ್ಟು ದಿನಗಳ ಕಾಲ ಅವಕಾಶ ಕೊಡಬಹುದು. ಇಲ್ಲ ಬೇಡ ಸಾಕು ಇನ್ವೆಸ್ಟಿಗೇಷನ್ ಮಾಡಿದ್ದು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀನಿ ಅಂದರೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು, ಅವರ ಪರ ವಕೀಲರು ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿಕೊಳ್ಳೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಸಹಜವಾಗಿ ಈ ಪ್ರಕರಣದ ಗಂಭೀರತೆ ಮತ್ತು ಆಳವನ್ನು ಗಮನಿಸ್ತಾ ಇದ್ರೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ರಿಲೀಫ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ.